ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಮ್ಮನೆಯ ದೀಪಾವಳಿ ಹಬ್ಬದ ಸೆಲೆಬ್ರೇಷನ್ ಹೇಗಿತ್ತು ನೋಡ್ಕೊಂಡು ಬನ್ನಿ. ದೀಪಾವಳಿ ಅಂದರೆ ದೀಪಗಳದ್ದೇ ಹಬ್ಬ ಅಲ್ವಾ. ಸೊ ನಾವು ಕೂಡ ಇಲ್ಲಿ ಮನೆಗೆ ರಂಗೋಲಿನ ಹಾಕಿಬಿಟ್ಟು ದೀಪಗಳನ್ನು ಹಚ್ಚಿ ಅಲಂಕಾರ ಮಾಡಿದ್ವಿ. ಮಕ್ಕಳೆಲ್ಲ ಸೇರಿಕೊಂಡು ಪಟಾಕಿನ ಹಚ್ಚಿ ಖುಷಿ ಪಡ್ತಾ ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಇದಾದಮೇಲೆ ನಾವು ನಮ್ಮನೆಯ ಅಂಗಡಿ ಪೂಜೆ ಇರೋದ್ರಿಂದ ಅಲ್ಲಿಗೆ ಹೊರಡಬೇಕಿತ್ತು. ಕೆಲವು ಕಡೆ ಯುಗಾದಿಗೆ ಅಂಗಡಿ ಪೂಜೆ ಹಾಗೂ ಗಾಡಿ ಪೂಜೆನ ಮಾಡ್ತಾರೆ. ನಮ್ಮ ಕಡೆ ನಾವು ದೀಪಾವಳಿಗೆ ಅಂಗಡಿ ಪೂಜೆ ಹಾಗೂ ಗಾಡಿ ಪೂಜೆನ ಮಾಡ್ತೀವಿ. ಹಾಗೆ ನಮ್ಮ ಕಡೆ ದೀಪಾವಳಿಗೆ ಎಣ್ಣೆ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕ್ತೀವಿ. ಕೆಲವು ಕಡೆ ಯುಗಾದಿಗೆ ಎಣ್ಣೆ ಸ್ನಾನ ಮಾಡಿ ಹೊಸ ಬಟ್ಟೆನ ಹಾಕ್ತಾರೆ. ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ಶಾಸ್ತ್ರ ಸಂಪ್ರದಾಯಗಳು ಬದಲಾಗ್ತಾ ಹೋಗ್ತವೆ ಅಲ್ವಾ. ನಾವೆಲ್ಲರೂ ಅಂಗಡಿ ಪೂಜೆಗೆ ಬಂದ್ವಿ. ನೋಡಿ ಗೈಸ್, ಇಲ್ಲಿ ಎಲ್ಲ ಅಂಗಡಿಗಳಲ್ಲೂ ಪೂಜೆ ನಡೀತಾ ಇದೆ. ಇಲ್ಲಿ ನಾವು ಪೂಜೆ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ. ಹಾಗೂ ಮಾರನೆಯ ದಿನ ಬೆಳಿಗ್ಗೆ ನಮ್ಮ ಅತ್ತಿಗೆ ಮನೆಯ ಅಂಗಡಿ ಪೂಜೆ ಇತ್ತು, ಅಲ್ಲಿಗೆ ಬಂದ್ವಿ. ನೀವು ನೋಡ್ತಾ ಇರ್ಬೋದು, ಶ್ರೀ ಅಯೋಧ್ಯ ಹೋಟೆಲ್ ಹಾಗೂ ಲಾಡ್ಜಿಂಗ್ ಕೂಡ ಇದೆ. ನೀವೇನಾದರೂ ಮುರುಡೇಶ್ವರಕ್ಕೆ ಬಂದರೆ ಇಲ್ಲಿಗೆ ವಿಸಿಟ್ ಕೊಡಿ. ಇಲ್ಲಿನ ಫುಡ್ ಆಗಲಿ ಲಾಡ್ಜಿಂಗ್ ಫೆಸಿಲಿಟಿ ಆಗಲಿ ನಿಮಗೆ ತುಂಬಾ ಅಫೋರ್ಡಬಲ್ ಪ್ರೈಸ್ನಲ್ಲಿ ಸಿಗುತ್ತೆ. ಇದರ ಲೊಕೇಶನ್ ಬಂದು ಮುರುಡೇಶ್ವರದ ಬಸ್ ಸ್ಟಾಪ್ನ ಪಕ್ಕದಲ್ಲೇ ಲೊಕೇಟ್ ಆಗಿದೆ. ನಮ್ಮ ಅತ್ತಿಗೆ ಮತ್ತು ಅಣ್ಣ ಪೂಜೆ ಮಾಡ್ತಾ ಇದ್ದಾರೆ. ಮುಖವಾಸನಾಂತೆ
ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.